ಹಾಯ್ ಫ್ರೆಂಡ್ಸ್, ಅಭಿರುಚಿ ಚಾನಲ್ಗೆ ಸ್ವಾಗತ. ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಳ್ಳೋಣ. ಪಾತ್ರೆಗೆ ಒಂದು ಬೌಲ್ ಬ್ರೌನ್ ಶುಗರ್ ಹಾಕ್ಕೊತಾ ಇದ್ದೀನಿ ನಾನು. ಅದೇ ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ನಲ್ಲ ಒಂದು ಬೌಲ್, ಅದಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕ್ಕೊತಾ ಇದ್ದೀನಿ. ಅದೇ ಬೌಲಲ್ಲೇ ಸ್ವಲ್ಪ ಕಡಿಮೆ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ಕುದಿ ಬರ್ತಾಯಿದೆ. ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ನೋಡಿ, ಕೇಸರಿ ಹಾಕ್ಕೊತಾ ಇದ್ದೀನಿ ಒಂದೆರಡು ದಳ. ಒಂದೆಳೆ ಪಾಕ ಬಂದರೆ ಸಾಕು. ಇದಕ್ಕೇನು ಗಟ್ಟಿ ಪಾಕ ಎಲ್ಲ ಬರೋಂಗಿಲ್ಲ, ಒಂದೆಳೆ ಪಾಕ ಬಂದರೆ ಸಾಕು. ನೋಡಿ, ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಬಾಣಲಿ ತಗೊಳ್ಳೋಣ. ಬಾಣಲಿಗೆ ನಾನು ಗುಲಾಬ್ ಜಾಮೂನ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಆ ಪ್ಯಾಕೆಟ್ಗೆ 1 ಸ್ಪೂನ್ ಮೈದಾ ಹಾಕ್ಕೊತಾ ಇದ್ದೀನಿ. 175 ಗ್ರಾಮ್ದು ಪ್ಯಾಕೆಟು, ಅದಕ್ಕೆ 1 ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ. ನಾನು ನೀರಲ್ಲೇ ಕಲಿಸ್ಕೊತಾ ಇದ್ದೀನಿ. ನೀವು ಹಾಲಲ್ಲಿ ಬೇಕಾದ್ರೂ ಕಲಿಸ್ಕೊಬೋದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೊಬೇಕು. ತುಂಬ ಎಲ್ಲ ಒತ್ತಿ ಕಲಿಸ್ಬಾರ್ದು, ಸುಮ್ಮನೆ ಬೆರಳಲ್ಲಿ ಮಾತ್ರ ಈ ಥರ ಕಲಿಸ್ಕೊಬೇಕು. ನೋಡಿ, ಆಗಿದೆ. ಕಲಸಿ ಇದೆಲ್ಲ ನಾದಂಗಿಲ್ಲ ಜಾಸ್ತಿ, ಹಾಗೆ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಸ್ವಲ್ಪ ಬೆರಳಲ್ಲೇ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟಿಗೆ ಈ ಥರ. ನೆಕ್ಸ್ಟು ಸಣ್ಣ ಸಣ್ಣ ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ. ಕೈಗೆ ಅಂಗೈಗೆ ತುಪ್ಪನ ಸರುಕೊಂಡು ಗ್ರೀಸ್ ಮಾಡ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡ್ಕೊಬೇಕು. ನಿಮ್ಗೆ ದೊಡ್ಡದು ಬೇಕು ಅಂದ್ರೂ ಮಾಡ್ಕೊಬೋದು, ಯಾವುದಕ್ಕೆ ಬೇಕಾದ್ರೂ ಮಾಡ್ಕೊಬೋದು ಉಂಡೆಗಳ್ನ. ಈಗ ಎಣ್ಣೆ ಕಾದಿದೆ. ಮೀಡಿಯಮ್ ಎಣ್ಣೆ ಕಾಯಬೇಕು, ತುಂಬಾ ಕಾಯಿಸ್ಬಾರ್ದು ಎಣ್ಣೆನ. ಒಂದೊಂದೇ ಜಾಮೂನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಫ್ರೈ ಮಾಡ್ಕೊಬೇಕು. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈ ಥರ. ಎಲ್ಲೂ ಇದು ಕ್ರ್ಯಾಕ್ ಎಲ್ಲ ಬಿಟ್ಕೊಳ್ಳಲ್ಲ. ಮೈದಾ ಹಾಕ್ಕೊಂಡ್ರೆ ಕ್ರ್ಯಾಕ್ ಎಲ್ಲ ಬಿಡಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟು ಸಕ್ಕರೆ ಪಾಕ ತಣ್ಣಗಾದ್ಮೇಲೆ ಹಾಕ್ಕೊಬೇಕು. ತಣ್ಣಗಾಗಿದೆ ಸಕ್ಕರೆ ಪಾಕ. ಸ್ವಲ್ಪ ಲೈಟಾಗಿ ಬಿಸಿ ಇದ್ದಾಗ ಹಾಕ್ಕೊಬೇಕು. ನೋಡಿ, ಈ ಥರ. ನೋಡಿ, ಸಾಫ್ಟಾದ ಮೃದುವಾದ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.